ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸರ್ಕಾರದ ವಿಚಾರವಾಗಿ ಮತ್ತು ಪೆಂದ್ರೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈ ಚುನಾವಣೆ ಹಿಂದೆ, ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 28 ಸೀಟ್ಗಳನ್ನ ನಾವೇ ತೆಗೆದುಕೊಳ್ತೀವಿ, ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದು ಮಾತನ್ನ ಕೇಳಿ. ಯಡಿಯೂರಪ್ಪನವರು 3 ಸರಿ ಮುಖ್ಯಮಂತ್ರಿ ಆದ್ರೂ ಸಹ ಅವ್ರು 110 ಮೇಲೆ ಯಾವತ್ತೂ ಹೋಗಿರ್ಲಿಲ್ಲ. ಅವರು ಯಾವಾಗಲೂ ಒನ್ ಪಾರ್ಟಿ ಮಿಷನ್ ಅಂತ ಹೇಳ್ತವ್ರು 110 ಮೇಲೆ ಯಾವತ್ತೂ ಅವ್ರು ಹೋಗಿರ್ಲಿಲ್ಲ, ಯಾವಾಗಲೂ ಹೋಗಿಲ್ಲ. ಆದ್ರೆ 28 ತಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮತ್ತೆ ಹೇಳೋದಿದೆಯಲ್ಲ, ಹಾಸ್ಯಾಸ್ಪದ ಆಗಿದೆ. ಒಬ್ಬ ಹಿರಿಯ ನಾಯಕರಾಗಿ ಅಂದ್ರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ. ನಿಮ್ಮ ಅಪ್ಪ ಮಕ್ಕಳ ಹಡಬಿ ದುಡ್ಡು ಇರ್ಬೋದು, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರನ ಉರುಳಿಸಿ ದುಡ್ಡು ಮಾಡಿ ಹಡಬಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಬಹುದು, ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಚಾಲೆಂಜ್ ಮಾಡ್ತೇನೆ, 28 ಸೀಟು ನೀವು ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ? ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ? ಆಗತ್ತ ನಿಮಗೆ? ಹೇಳ್ತೀರಾ? ಆಗೋದಲ್ಲ ಹೇಳಿ. ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ. ನಾನು ಹೇಳೋದಿಷ್ಟ, ಇವತ್ತು ನಮ್ಮ ಅಭ್ಯರ್ಥಿ ಆದಂತ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಬಂಗಾರಪ್ಪನವರ ಕುಟುಂಬದಿಂದ ಬಂದಂತವರು. ಇವತ್ತು ನಿಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನವರಿಕೆ ಆಯ್ತು. ರಾಘವೇಂದ್ರ ಓಟ್ ಕೇಳಿದ್ ಯಾರಿಗೆ ಕೇಳಿದ್ದಾರೆ? ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ಕೇಳಿದ್ದು ಮೋದಿಗೆ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಕೇಳಿದ್ದಾರೆ. ಎಲ್ಲೂ ನನಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ, ರಾಘವೇಂದ್ರ ಕೇಳಿಲ್ಲ. ಅಂದ್ರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿಯ ಮಾಡಿಲ್ಲ ಅಂತ ಅರ್ಥ ಆಯ್ತು. ನನಗೆ ಓಟ್ ಕೇಳಿದ್ರೆ ಜನ ಓಟ್ ಕೊಡಲ್ಲ, ಮೋದಿಜಿಯವರ ಹೆಸರಲ್ಲಿ ಓಟ್ ಕೇಳುವಂತ ಪದ್ಧತಿ ಬಂದಿದೆ ಅಂದ್ರೆ ನೀವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ನೀವು? ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು? ನಿಮ್ ಕೆಲಸ ಏನು? ನಿಮ್ಮ ಅಭಿವೃದ್ಧಿ ಒಂದೇ, ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ. ಇವ ಬಂದು ಭ್ರಷ್ಟಾಚಾರ ಮಾಡಿ ದುಡ್ಡು, ಹಡವಿ ದುಡ್ಡು ಮಾಡಿರೋದು. ಎರಡನೇದು, ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದಿರಿ. ನೀವು ಯಾವ ಮುಖ್ಯಮಂತ್ರಿ ಆದ್ರೂ ಶಿಕಾರಿಪುರವನ್ನೇ ನೋಡಿದಿರಿ, ಬಿಟ್ರೆ ಬೇರೆ ತಾಲೂಕು ಯಾವತ್ತೂ ನೋಡಿಲ್ಲ ನೀವು. ಒಂದು ವಿಮಾನ ನಿಲ್ದಾಣ ಒಂದ್ ಹೇಳ್ತೀರಿ, ವಿಮಾನ ನಿಲ್ದಾಣ ಮಾಡಿದ್ ಒಂದ್ ಹೇಳ್ತೀರಿ, ಅಷ್ಟ್ ಬಿಟ್ರೆ ಬೇರೆ ಏನ್ ಹೇಳ್ತೀರಿ ನೀವು? ನನ್ ಸರ್ಕಾರ ಇದ್ದಾರೆ ಈ ವರ್ಷ ಅವ್ರು ಮಾಡಿರಲ್ಲ ಅಂದ್ರೆ ಈ ಸರಿ ನಾವು ಮಾಡ್ತಿದ್ದೀವಿ. ಆ ತಾಕತ್ ದಮ್ಮು ನಮಗಿತ್ತು. ನೀವೇನ್ ಮಾಡಿದ್ರಿ ಅಪ್ಪ ಮಕ್ಳು? ಹಂಗಾದ್ರೆ ಬರೀ ಸುಳ್ಳು, ಬರೀ ಆಶ್ವಾಸನೆಗಳು ಕೊಡ್ತೀವಿ ಸರ್. ಈ ಜಿಲ್ಲೆಯಲ್ಲಿ ಇವತ್ತು ನಿಷ್ಕ್ರಿಯ ರಾಜಕಾರಣ ಮಾಡಿರುವಂತ ರಾಘವೇಂದ್ರ ಅವರ ಕೆಲಸ ಇವತ್ತು ಜನರಿಗೆ ಮನವರಿಕೆ ಆಗಿದೆ. ಎಲ್ಲೂ ಕೇಳಿಲ್ಲ, ನಾ ರಾಘವೇಂದ್ರ ನನಗೆ ಓಟ್ ಕೊಡಿ ಕೇಳಿಲ್ಲ, ಬಿಜೆಪಿ ಓಟ್ ಕೊಡಿ ಅಂತ ಕೇಳಿಲ್ಲ, ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲೂ ಯುವಕರು ಮೋದಿಯ ಹೆಸರನ್ನು ಎತ್ತಿಲ್ಲ. ಯಾಕೆ ಎತ್ತಿಲ್ಲ ಅಂದ್ರೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಮೋದಿಜಿಯವರು. ಈ ದೇಶದಲ್ಲಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ್ರು. ಇವತ್ತು ಆ ಹುಡುಗರು ಇವತ್ತು ಕೈ ಎತ್ತುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಯುವಕರಿಗಾಗಿ ಒಂದು 3,000 ರೂಪಾಯಿ ಕೊಡುವಂತದ್ದಾದ್ರೂ ಒಂದು ವ್ಯವಸ್ಥೆ ನಾವು ಮಾಡಿದೀವಿ. ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಅವ್ರು ಮಾಡಿರುವಂತ ಕೆಲಸಗಳು ಇವೆಲ್ಲ. ಏನ್ ಕೆಲಸ ಮಾಡಿದ್ರು ಹೇಳ್ಬೇಕಲ್ಲ. ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಗರದಲ್ಲಿ ಬಂದಾಗ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ, ಕೂತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ. ಅದ್ ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ. ಇಲ್ಲಿವರೆಗೆ ಏನ್ ಕಟ್ಕೊಂಡು ಕೂತಿದ್ರು ಗೊತ್ತಿಲ್ಲ ಅವರು. ಈಗೇನೋ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದಾರೆ. ನಾವೇನು ಕೇಳಿಲ್ಲ ಯಾರು ಅಂತ. ಯಾರು ಬಳೆ ತೊಟ್ಕೊಂಡಿರಲ್ಲ ರಾಘವೇಂದ್ರ, ಗೊತ್ತಾಯ್ತಾ? ಅವ್ರವ್ರ ಶಕ್ತಿ, ಅವರ ಸಾಮರ್ಥ್ಯ ಎಲ್ರಿಗೂ ಇದಿರುತ್ತೆ. ನೀನ್ ಅಪ್ಪನ ಹೆಸರು ಹೇಳಕ್ ರಾಜಕಾರಣ ಬಂದಿರ್ಬೋದು, ನಮ್ಮಂತಾರಲ್ಲ. ನಾವೊಬ್ಬ ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಬಂದವ್ರು, ನಾವು ಬಂಗಾರಪ್ಪ ನಾಯಕನ ಹೆಸರು ಹೇಳ್ಕೊಂಡು ಬಂದವ್ರು ನಾವು. ಆ ಶಕ್ತಿ ಸಾಮರ್ಥ್ಯ ನನಗೂ ಇದೆ. ನೀವು ನಿಮ್ಮ ಅಪ್ಪ ಮಕ್ಕಳು HD ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ತಿದ್ರೆ ನಮ್ ಸರ್ಕಾರ ಕೆಡೋಕಾಗತ್ತಂದ್ರೆ ನಿಮ್ಗೆ ಆಗತ್ತಾ? ಶಕ್ತಿ ಇದೆ ನಿಮಗೆ? ಯಾಕಂದ್ರೆ ನೀವು ಹಡವಿ ದುಡ್ಡು ಮಾಡಿದಿರಿ. ಯತ್ನಾಳ್ ಹೇಳಿದ್ರಲ್ಲ, 30,000 ಕೋಟಿ ಮಾಡಿದಾರೆ ಅಪ್ಪ ಮಕ್ಕಳು ಅಂತ ಹೇಳಿದಿರಲ್ಲ. ಆ ಹಡವಿ ದುಡ್ಡು ಹಿಂದಿನ ಸರಿ ಸರ್ಕಾರ ಉರುಳಿಸಿ ಹಡವಿ ದುಡ್ಡು ಮಾಡಿದಿರಲ್ಲ, ಅದ್ರಲ್ಲಿ ಮಾಡ್ತೀರಾ ನೀವು? ಬರ್ತೀರಾ?
ಸರ್ಕಾರ ಕೆಡ್ಗಕ್ಕೆ. ನೋಡೋಣ, ಬಂದ್ಬಿಡಿ. ಈ ಸರಿ ಇರೋರು ಸ್ಟ್ರಾಂಗ್ ಎಲ್ ಕಾಂಗ್ರೆಸ್ ಅಲ್ಲಿ ಇರೋರು ನೆನ್ಪಿಡ್ಕೋಬೇಕು. ಹಿಂದಿನ ಸರಿ ಯಾರೋ ಮುಟ್ಟಾಡ್ರು 17 ಜನ ಹೋದ್ರ ಅಂತ ಹೇಳಿ. ಈ ಸರಿ ನಮ್ಮ ಪಕ್ಷದಲ್ಲಿ ಯಾರು ಹೋಗುವಂತ ಪ್ರಶ್ನೆ ಇಲ್ಲ. ಈ ಸರಿ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ MLA ಸ್ಟ್ರಾಂಗ್ ಇದ್ದೇವೆ. ನಿಮ್ಮ ದಮ್ಮು ತಾಕತ್ತು ಇದಿಲ್ಲ, ಈ ದುಡ್ಡು ನೀನ್ ಹಡಬಿ ದುಡ್ಡು ಇದೆಯಲ್ಲ ಅಪ್ಪ ಮಕ್ಕಳದ್ದು, ಬರ್ರಿ ನೋಡೋಣ, ಬರ್ತೀರಾ? ಆಗತ್ತ ನಿಮ್ಮ ಹತ್ರ? ಅದ್ಯಾವಾಗ ಸಿಂಧೆ ಹೇಳಿದ್ನಂತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ. ಅವನು ಕರ್ಕೊಬರ್ರಿ, ಅವನ ಹತ್ರ ದುಡ್ಡು ಎಷ್ಟಿದೆ ನೋಡೋಣ. ಅದೆಲ್ಲ ಸಾಧ್ಯ ಆಗೋದು ಮಾತು. ಸುಮ್ಮನೆ ಗಾಸಿಪ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ಲಿಕ್ಕೆ ಇವತ್ತು ಬಿಜೆಪಿ ಅವರು ಗಾಸಿಪ್ ಮಾಡ್ತಾ ಇದ್ದಾರೆ. ಇವತ್ತೇ ಹೇಳ್ತಾ ಇದ್ದೀನಿ, ಬರೆದಿಟ್ಕೋಬೇಕು ತಾವು. ಸಾಯಿ ಗಾರ್ಮೆಂಟ್ಸ್ ಗೆ 285 ಎಕರೆ ನೀವು ಕೊಟ್ಟಿದ್ದೀರಲ್ಲ, ಇದು ಕರ್ನಾಟಕದದು, ಶಿವಮೊಗ್ಗದ್ದು, ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ. ಇವೆಲ್ಲ ಯಾರ್ದ ಆಸ್ತಿ ಸರ್? ನಮ್ಮ ಕನ್ನಡಿಗರ ಆಸ್ತಿ, ನಮ್ಮ ಶಿವಮೊಗ್ಗ ಜಿಲ್ಲೆಯರ ಆಸ್ತಿ. ಯಾರಿಗೆ ಕೊಟ್ರಿ 10,000 ರೂಪಾಯಿ ಇದಕ್ಕೆ? 10,000 ರೂಪಾಯಿ ಎಕರೆಗೆ. ಈಗ ಮಾರಿದ್ರೆ 1 ಕೋಟಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ 1 ಕೋಟಿ ಮೇಲೆ. ಈಗ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಿ ನೀವು? 100 ಕೋಟಿ ಹೊಡೆದಿದ್ದೀರಿ ಇದ್ರಲ್ಲೂ. ಅಪ್ಪ ಮಕ್ಕಳು 100 ಕೋಟಿ ರೂಪಾಯಿ ಇದ್ರಲ್ಲೂ ಹೊಡೆದಿದ್ದಾರೆ. ಇದನ್ನ ತನಿಖೆ ಆಗ್ಬೇಕು, ಬಿಡಲ್ಲ ನಾನು. ಇಲ್ಲ ಅಂದ್ರೆ ಬೇಳೂರು ಒಂದು ದಿವಸ ರಾಜಕೀಯದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ ಸರ್ಕಾರದಿಂದ. ಅದನ್ನ ತನಿಖೆ ಅದು ಆಗ್ಬೇಕು, ನಮ್ಮ DCC ಬ್ಯಾಂಕ್ ಹಗರಣ ತನಿಖೆ ಎರಡೂ ಆಗ್ಬೇಕು. ಈ ರಾಘವೇಂದ್ರ ಭ್ರಷ್ಟಾಚಾರ ತನಿಖೆ ನಮ್ಮ ಸರ್ಕಾರ ಬಂದು ಮಾಡ್ಲಿಲ್ಲ, ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮಂತ್ರಿಗಳು ಮಾಡ್ಲಿಲ್ಲ ಅಂದ್ರೆ ಬೇಳೂರು ಮಾತ್ರ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಮಾತ್ರ ಬಿಡುವುದಿಲ್ಲ, ನಾನು ಇರುವುದಿಲ್ಲ. ಅಡಿಗೆ ದುಡ್ಡು ಬೇಕಾದಷ್ಟು ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಈ ವರ್ಷ ಅಂತೂ ದುಡ್ಡು ಲೆಕ್ಕಕ್ಕಿಂತ ಹಂಚಿದ್ರು ದುಡ್ಡು. ಅದೇ ಒಬ್ಬೊಬ್ಬರ ಹತ್ರ 40 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ನೇಮಕಾಂತಿಯಲ್ಲಿ. DCC ಬ್ಯಾಂಕ್ ಅಲ್ಲಿ ಸ್ವಲ್ಪ ಅಲ್ಲ, ಅದ್ರಲ್ಲೂ 60-70 ಕೋಟಿ ರೂಪಾಯಿ ಹೊಡ್ಕೊಂಡಿದ್ದಾರೆ. ಲೋನ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ. ಲೋನ್ ಮಾಡಿ ಕೊಡ್ಸಿ ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಲೋನ್ ಮಾಡಿಸಿ ಆ ಯಪ್ಪನ ಹತ್ರ ದುಡ್ಡು ಲೋನ್ ಮಾಡಿಸ್ಕೊಂಡು ಆ ದುಡ್ಡು ಇಸ್ಕೊಂಡು ಅವನಿಗೆ ನೌಕರಿ ಕೊಟ್ಟಿದ್ದಾರೆ. ತನಿಖೆ ಮಾಡ್ರಿ ಅಂತ ಹೇಳ್ತಾರೆ. ಇದಕ್ಕೆ ಮಂಜುನಾಥ್ ಗೌಡ್ರು ಮಾಡ್ತಾರೋ ಬಿಡ್ತಾರೋ, ನಾನು ಮಾತ್ರ ಬಿಡೋದಲ್ಲ ಇದನ್ನು. ಈ ತನಿಖೆ ಆಗವರೆಗೆ ಗೋಪಾಲ್ ಕೃಷ್ಣ ಬೇಳು ಸುಮ್ಮನೆ ಬಿಡುವುದಿಲ್ಲ. ಅವರು ಸರ್ಕಾರ ಮಾಡಲ್ಲ ಅಂದ್ರು ಸಹ ನಾನು ಮಾತ್ರ ರಾಜಕೀಯ ಇದ್ದಿರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ. ನೆನ್ಪಿಡ್ಕೊಬೇಕು. ಸುಮ್ಮನೆ ಅಲ್ಲ ಇದು. 285 ಎಕರೆ ಏನಕ್ಕೆ? ಒಬ್ಬ ಸಾಯಿ ಗಾರ್ಮೆಂಟ್ಸ್ಗೆ 10 ಎಕರೆ ಸಾಕು, ಬರೀ 10 ಎಕರೆ ಸಾಕು. ಸಾಗರದಲ್ಲಿ 5 ಎಕರೆ ಕೊಟ್ಟಿದ್ದೀವಪ್ಪ. ಇವ್ರಿಗೆ ಯಾಕೆ 10 ಎಕರೆ ಸಾಕಾಗಿತ್ತು? ಯಾಕೆ 285 ಎಕರೆ ದುಡ್ಡು ಹೊಡ್ಕೊತಿದ್ದೀರಲ್ಲ? 10,000 ರೂಪಾಯಿಗೆ 1 ಎಕರೆ ಮಾಡ್ರ. ಇದೇ ದಂಧೆ ಮಾಡಿದ್ದಾರೆ ಇವರು. ಹಂಗಾಗಿ ಈಗ ನಮ್ಮ ಹತ್ರ ಡ್ರಿಕ್ಕಿ ಹೊಡಿತಾರೆ. ಈಗ ದುಡ್ಡು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಅಡವಿ ದುಡ್ಡು ಡ್ರಿಕ್ಕಿ ಹೊಡಿತಾರ ಮೇಲೆಲ್ಲ. ಯಾವ ಡ್ರಿಕ್ಕಿನೂ ಇಲ್ಲಿ ನಡೆಯಲ್ಲ ರಾಘವೇಂದ್ರ, ಇಲ್ಲಿ ಯಾವುದು ನಡೆಯಲ್ಲ ಇಲ್ಲಿ, ಗೊತ್ತಾಯ್ತಾ? ಇಲ್ಲಿ ಸ್ಟ್ರಾಂಗ್ MLAಗಳು ನಾವು ಇದ್ದೀವಿ. ಒಂದ್ಸರಿ ತೋರಿಸಿದೀನಿ ನಿಮ್ಮ ಅಪ್ಪನಿಗೆ, ಒಂದ್ಸರಿ ನೆನ್ಪಿಡ್ಬೇಕು. ಹಾಗಾಗಿ ಇವೆಲ್ಲ ಯಾಕೆ ಹೇಳ್ತೀನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ತರ ನಡೀತಾ ಇದೆ ಬಂಧುಗಳೇ. ಇವೆಲ್ಲವನ್ನ ಈ ಅಪ್ಪ ಮಕ್ಕಳು ಮಾಡಿರುವಂತ ಈ ಜಿಲ್ಲೆಯ ಪಾಪದ ಕೊಡ ತುಂಬಿ ತುಳುಕ್ತಾರೆ. ಇದನ್ನ ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ಬೇಕಾಯ್ತು. ಖಂಡಿತ ನಾವು ಮಾಡ್ತೀವಿ. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಈಗ ಪೆನ್ ಡ್ರೈವ್ ಸುದ್ದಿ ಅಪ್ಪ. ಯಾವ ಟಿವಿ ಹಾಕಿದ್ರು ಪೆನ್ ಡ್ರೈವ್, ಈಗ ಟಿವಿ ಹಾಕಿದ್ರು ಪೆನ್ ಡ್ರೈವ್. ಪ್ರಜ್ವಲನ್ ಹೆಸರು ರಾಷ್ಟ್ರೀಯ ವ್ಯಾಪ್ತಿ ಹೋಗ್ಬಿಟ್ಟಿದ್ದಪ್ಪ. ಒಬ್ಬ ಪಾಪಿ ಹೆಸರು ವಿಷಯನೂ ಹೋಗಿದೆ, ಹೆಸರು ಹೋಗಿತ್ತಪ್ಪ. ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, ನೋಡಿ 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 ಅಂತ ಎತ್ತೆತ್ತು ತೋರಿಸ್ತಾರೆ. ಗೊತ್ತಿದೆ ನಿಮ್ಗೆ? ಇದೇ ಪೆನ್ ಡ್ರೈವ್ನ ಒಂದ್ಸರಿ ಎತ್ತೆತ್ತು ತೋರಿಸ್ತಾರೆ. ಈಗ ಹೇಳ್ತಾರೆ ಪೆನ್ ಡ್ರೈವ್ ಯಾರ್ಯಾರು ಮಾಡಿದ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಅಂತೀರಿ. ಹುಡುಗಾಟ ಕಾಡ್ತೀರಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರೆ ನೀವೇ ತಾನೇ ಪೆನ್ ಡ್ರೈವ್ ತೋರಿಸಿದ್ದು, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತ. ನನಗ್ ಡೌಟ್ ಏನ್ ಗೊತ್ತಾ, ಆ ಪೆನ್ ಡ್ರೈವ್ನೇ ಪ್ರಜ್ವಲ್ ರೇವಣ್ಣದ ಅಂತ ನನಗೇನು ಡೌಟ್ ಆಗಿದೆ. ಆ ಪೆನ್ ಡ್ರೈವ್ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರ್ಬೇಕಂತ ನನ್ ಲೆಕ್ಕ. ಅವಾಗ ತೋರಿಸಿ ಸುಮ್ಮನೆ ಹಿಂಗ್ ತೋರಿಸಿ ಆಮೇಲೆ ಅವರೇ ಬಿಟ್ರು ಅಂತ ನನಗೇನು ಡೌಟ್ ಆಗಿದೆ. ಯಾಕೆ ಅವ್ರಿಗೆ ಸಂಬಂಧ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ. ಇದರಿಂದಲೇ ಹಿಂಗಾಗಿದೆ ಅಂತ ನನಗೇನು.
ಇವ್ರು ಮಾಡ್ಬೋದು, ಇವ್ರು ಪೆಂಡ್ರೆ ಹಿಂಗ್ ಎತ್ತೆತ್ ತೋರಿಸಿ ಪಬ್ಲಿಕ್ ತೋರಿಸ್ಬೋದು. ಬೇರೆಯವ್ರು ಹೇಳಿದ್ರೆ ಇವತ್ತು ಇಲ್ಲ ಕಾಂಗ್ರೆಸ್ನವ್ರು ಮಾಡ್ಬಿಟ್ಟಿದ್ದಾರೆ, ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಇವೆಲ್ಲ ನಿಲ್ಸ್ಬೇಕು ನೀವೆಲ್ಲ. ಕಾಂಗ್ರೆಸ್ ನಮಗೇನು ಒಳ್ಳೆ ಕಥೆ ಅಲ್ಲ. ಪೆಂಡ್ರೆ ಹಂಚಿದ್ದಾರೆ ಯಾರೋ ಅವ್ರನ್ನ ತನಿಖೆ ಆಗುತ್ತೆ, ಸಿಟಿ ತನಿಖೆ ನಡೀತಾರೆ, ನಾವು ಬಿಡ್ತೀವಾ? ಇದೇ HDK ಅವ್ರು ಹೇಳಿಲ್ವಾ ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂತ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿರೋ ಅಂತ ಹೇಳಿದಿವ್ರೆ ಅಲ್ವಾ? ಅಂದ್ರೆ ಇದೇ HDK ಕುಮಾರಸ್ವಾಮಿ ಅವರೇ ನಮ್ಮ ಗ್ಯಾರಂಟಿ ಕಾರ್ಡ್ ಇಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿದ್ದು ಇವರೇ ಅಲ್ವಾ? ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ? ನಿಮ್ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗ್ಯಾನೆ, ನಮ್ಮ ಹೆಣ್ಣು ಮಕ್ಕಳು ಯಾರು ದಾರಿ ತಪ್ಪಿ ಹೋಗಿಲ್ಲ. ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ, ನಾವು ಹೋಗಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಹೋದಾರಲ್ಲ. ಹೀಗಾದ್ರೆ ಗೊತ್ತಾಯ್ತಾ ನಿಮ್ಗೆ? ಮಾತಾಡ್ಬೇಕಾದ್ರೆ ಯೋಚನೆ ಮಾತಾಡ್ಬೇಕಾಗಿತ್ತು. ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಇವತ್ತು ಯಾಕೆ ಬಂದ್ ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇವಣ್ಣನ? ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು. ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ. ಇವತ್ತು ಕುಮಾರಸ್ವಾಮಿ ಅವ್ರ ಕಡೆ ಇರ್ಬೋದು, HD ದೇವೇಗೌಡರ ಕಡೆ ಇರ್ಬೋದು, ಅಥವಾ ಬೇರೆ ಯಾರ ಕಡೆನೇ ಇರ್ಬೋದು. ಯಾರ್ಯಾರನ್ನ ಸಣ್ಣ ಸಣ್ಣವ್ರನ್ನೆಲ್ಲ ಒದ್ ಒಳ ಹಾಕ್ತಾರಪ್ಪ, ಇವ್ರನ್ನ ಹಾಕ್ಬೇಕು. ಹೇಗ್ ಬಿಡೋಕ್ ಯಾಕಿದೆ? ಅದ್ರಲ್ಲಿ ಏನಿದೆ? ಇದ್ರಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ? ಯಾರೋ ನೇಯ ಹೆಣ್ಣು ಮಕ್ಕಳು ತೀರ್ಕೊಂಡ್ರೆ, ಯಾರೋ ಮುಸ್ಲಿಂ ಒಬ್ಬ ಕೊಲೆ ಮಾಡಿದ್ರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವ್ರಲ್ಲ, BJP ಅವರು. ನಾವು ಕೊಲೆ ಮಾಡಿ ಅಂತ ಹೇಳಿದ್ವ? ನಾನು ಹೇಳಿದ್ದೇನೆ ಅವ್ರಿಗೆ, ಯಾವನೇ ಕೊಲೆ ಮಾಡಿ, ಹಿಂದೂ ಮುಸ್ಲಿಂ ಯಾರೇ ಕೊಲೆ ಮಾಡ್ರೆ ಅವ್ನಿಗೆ ಹಾಕಿ ಏನ್ ಕಾನೂನಿಂದ ಹಾಕಿ ಒದ್ ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ನಾವು. ಯಾವುದೇ ಕೊಲೆ ಮಾಡಿದ್ರು, ಯಾವಾಗ ಘರ್ಷಣ್ ಕೊಲೆ ಕೇಸ್ ಇವ್ರು ಮಾಡ್ಲಿಲ್ವಾ? ಇವ್ರ ಕಾಲದಲ್ಲಿ ಆಗಿಲ್ವಾ? ನೆಟ್ಟರ್ ಕೊಲೆ ಕೇಸ್ ಇವ್ರ ಕಾಲದಲ್ಲಿ ಆಗಿಲ್ವಾ? ಅವಾಗೆಲ್ಲ ಇವ್ರ ಸರ್ಕಾರ ಕಣ್ಮುಚ್ಚಿ ಕೂತಿಲ್ವಾ ನೀವು? ಅವಾಗ ಎಲ್ಲಿ ಹೋಗಿದ್ರಿ ನೀವು? ನೇಹ ಕೊಲೆಗೆ ಮಾತ್ರ ಬಿಂಬಿಸ್ತೀರಲ್ಲ, ನಮ್ ಸರ್ಕಾರದಲ್ಲಿ ಆಯ್ತು ಅಂತೀರಿ. ಹಾಗಾದ್ರೆ ಇಲ್ಲೇ ಮುಸ್ಲಿಂ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದ್ರಲ್ಲ, ಅವಾಗ ಏನ್ ದನ ಕಾಯ್ತಿದ್ರ? ಮೇಯಿಸ್ತಿದ್ರ? ನೆಟ್ಟಾರ್ ಕೊಲೆ ಆಯ್ತಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು? ಅವಾಗ ನಿಮ್ ಸರ್ಕಾರದಲ್ಲಿ ಆಗಿಲ್ವಾ? ಆಗಿದೆ. ಅದನ್ನ ಹೇಳಲ್ಲ ಇವತ್ತು R ಅಶೋಕ್ ಅವರಲ್ಲ. ಒಂದು ಕೇಸನ್ನ ಅದನ್ನ ಒಬ್ರು ಯಾರೋ ಮಾಡಿ ತಕ್ಷಣ ಕಾಂಗ್ರೆಸ್ನಲ್ಲಿ ಮಾಡಿಸಿದ್ರು, ಕಾಂಗ್ರೆಸ್ನವ್ರ ವಿಫಲತೆ ಅಂತ ಹೇಳ್ತೀರಿ ಅಲ್ವಾ? ಯಾವ ವಿಫಲತೆ ಇಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಟ್ಟಿ ಇದೆ. ಈ ರಾಜ್ಯದಲ್ಲಿ 5 ವರ್ಷ ಅಧಿಕಾರ ನಾವು ಮಾಡೇ ಮಾಡ್ತೀವಿ. ನಿಮಗೆ ತಾಕತ್ತು ದಮ್ಮಿದ್ರೆ ಸರ್ಕಾರ ಇಳಿಸಕ್ ಆಗತ್ತಾ? ಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನಾವು MLA ಆಗಿ ಚಾಲೆಂಜ್ ಮಾಡ್ತೀವಿ. ನಿಮ್ ದುಡ್ಡು ಅಡ್ಮಿ ದುಡ್ಡು ಎಷ್ಟಿದೆ ತಗೋಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನೋಡೋಣ ಅದ್ ಯಾವ ತರ ಬರ್ತೀರೋ ನಾವು ನೋಡ್ತೀವಿ. ಸಿಂಧ್ಯೆ ಕರ್ಕೊ ಬರ್ತಿರೋ, ಅದ್ಯಾರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಕರ್ಕೊ ಬರ್ತಿರೋ, HD ಕುಮಾರಸ್ವಾಮಿ ಬರ್ತಿರೋ, ವಿಜೇಂದ್ರ ಬರ್ತಿರೋ, ಯಡಿಯೂರಪ್ಪನವ್ರು ಬರ್ತೀನಿ ಬರ್ತಾರ, ಬನ್ನಿ. ನಮ್ಮ ಸರ್ಕಾರ ಗಟ್ಟಿ ಇದೆ. ನಾನು ಖಂಡನೆ ಮಾಡ್ತೀನಿ. ನಾನು ಸರ್ಕಾರ ಖಂಡನೆ ಮಾಡ್ತೀನಿ. ಯಾವ ದೊಡ್ಡ ಮನುಷ್ಯರೇ ಅವನು? ಅಷ್ಟೊಂದು ಹೆಣ್ಣು ಮಕ್ಕಳು ಶಾಪ ತಟ್ಟಿದೆ ಅವನಿಗೆ. ಹಾಕ್ಬೇಕು, ಅವನು ಒಳ ಹಾಕ್ಬೇಕು, ತರಬೇಕು. ಏನು ಇವ್ರು ಹೋಗಕ್ಕಾಗಲ್ವ ಅಲ್ಲಿಗೆ? ಸರ್ಕಾರ ಇದು ಮಾಡಿದ್, ನಿಧಾನ ಮಾಡಿದ್ದು ನನಗೂ ಸಹಿಸಕ್ಕಾಗಲ್ಲ. ಇದು ಖಂಡನೆ, ಇದು ನಾನು ಖಂಡನೆ ಮಾಡ್ತೀನಿ. ಯಾವ್ದು ಗೊತ್ತಿಲ್ಲ, ನಾನ್ ಖಂಡನೆ ಮಾಡ್ತೀನಿ. ನಾನ್ ಸರ್ಕಾರಕ್ಕೆ ನಾನ್ ಸರ್ಕಾರದ ಒಬ್ಬ ವ್ಯಕ್ತಿ ಆದ್ರೂ ಸಹ ಖಂಡನೆ ಮಾಡ್ತೀನಿ. CBIಗಲ್ಲ ಇಂಥವಲ್ಲ, ಇಂಥ ಕಚಡ ಕೇಸ್ ಎಲ್ಲ CBI ಕೊಡಕ್ಕಾಗತ್ತಲ್ರಿ? ಎಲ್ಲ ಇದಾರೆ, ಅದೇನೋ ನಡೀತಾ ಇದೆ ಗೊತ್ತಿಲ್ಲ. ಅಲ್ಲ ನಾನ್ ಹೇಳೋದು ಹೇಳ್ತೀನಿ. CBI ಹೇಳಿದಾರಲ್ಲ, ಎಲ್ಲ ಇಂಥ ಕಚಡ ಕೇಸ್ಗಳೆಲ್ಲ CBI ಕೊಡಕ್ಕಾಗ್ತದೆ. ಕಚ್ಚರ್ಕರ ಕೇಸ್ ಎಲ್ಲ CBI ಕೊಡಕ್ಕಾಗತ್ತಾ? ಅಂತವೆಲ್ಲ ಅಶಯ ಅಲ್ರಿ. CBI ಒಂದು ತೂಕ ಇದೆ. CBI ಅಂದ್ರೆ ಎಂತ ಕೇಸ್ ಹಿಡಿಬೇಕು. ಅದು ಬಿಟ್ಟು ನೀವು SIT ಸಾಕಿದ್ರಲ್ಲ, ಅದು ಜಾಸ್ತಿ ಆಯ್ತು. SITನೇ ಜಾಸ್ತಿ ಆಯ್ತು. ಈ ಕೊಳಕರಿಗೆಲ್ಲ CBI ಕೊಡೋಂತ ಹೆಸರು ಹೇಳೋದು ತಪ್ಪು. ಇವ್ BJP ಮಾತೆತ್ತರು CBI ಇವ್ರ ಕಾಲದಲ್ಲಿ ಎಷ್ಟು ಕೊಟ್ಟಾರ? ಕೇಸ್ CBI ಕೊಟ್ಟು ಮಣ್ಣು ಮುಚ್ಚೋಯ್ತು. ಎಲ್ಲಾ ಕೇಸು ಮಣ್ಣು ಮುಚ್ಚಿ ಹೋಗಿದೆ. ಅದೇ ಅವ್ರು ಮುಚ್ಚಕ್ ಬೇಕಲ್ಲ, ಅಲ್ಲಿ CBI ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಏನಾದ್ರು ಮಾಡಿ ಕೊಡ್ರಿ, ನಾವ್ ಮೇಲ್ಗಡೆಯಿಂದ ಆದೇಶ ಹಿಡ್ಕೊ ಬರ್ತೀವಿ, CBI ಆಫೀಸರ್ ತಣ್ಣಗ್ ಮಾಡ್ತೀವಿ ಅಂತ ಹೇಳಿರ್ಬೇಕೇನ? ಬಿಡೋದಿಲ್ಲ. ಇವೆಲ್ಲ ಯಾಕತ್ತ? ನಮ್ಮ ಶಿವಮೊಗ್ಗ ಜನರ ಹಕ್ಕದು, ನಮ್ಮ ಶಿವಮೊಗ್ಗ ಜನರದ ಭೂಮಿ ಅದು. ಇವ್ರ ಅಪ್ಪ ಮಕ್ಕಳು ಮಾರ್ಕೊಳಕ್ ಇವ್ರು ಯಾರು ಅಪ್ಪ ಮಕ್ಕಳು ಶಿವಮೊಗ್ಗದ ಭೂಮಿ ಮಾರ್ಕೊಳಕ್ ಇವ್ರು ಯಾರು? ನಿಮ್ಗೆ ಬೇಕಾದಷ್ಟು ಮಾಡಿದಿರಿ. ಅಲ್ಲೆಲ್ಲೋ ಅವರು ಹೈವೇ ರಸ್ತೆ ಪಕ್ಕದಲ್ಲಿ 300 ಎಕರೆ ಮಾಡ್ಕೊಂಡಾರ, ಅದು ಸುದ್ದಿ ಇದೆ. ಬೇನಾಮಿ ಹೆಸರಲ್ಲಿ 300 ಎಕರೆ ಮಾಡ್ಕೊಂಡಾರ ಸುದ್ದಿ ಇದೆ. ಅದನ್ನು ತನಿಖೆಗೆ ತಗೊಂತೀನಿ. ನಾನ್ ಎತ್ತಿದ್ದೀನಿ, ನನ್ನ ಹೋರಾಟ ಇದ್ರಲ್ಲಿ ಇದೆ, ನನ್ನ ಪಾತ್ರ ಇದೆ ಇದ್ರಲ್ಲಿ. ಇದು ಬಿಡಲ್ಲ. ಇದು
ಮಾಜಿ ಶಾಸಕರು ಯಾರು ಕೇಳ್ತಾರ್ರಿ? MLA ಆದಾಗ್ಲೂ ಹೋರಾಟ ಮಾಡ್ಬೇಕು. ಈಗ ಅವಾಗ ನಾ ಇರ್ಲಿಲ್ಲ ಅಲ್ಲೇ ಬಿಟ್ರಿ. ನನಗೆ ಮಾಹಿತಿ ಬಂದ ಮೇಲೆ ಹೋರಾಟ. ನೀವು ಏನೇನ ಕೇಳ್ತೀರಿ ಮರ, ಈ ಸುಳ್ಳು. ದೇವ್ರ ಹತ್ರ ಹೋಗಿ ಅಕ್ಷತೆ ಕಾಳು ಹಾಕಿದ್ರು ನನ್ಗೆ, ಅಪ್ಪ ಮಗ ಹೋಗಿ ನೀ ಹೆದರ್ಬೇಡ, ನೀನ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ದೇವ್ರ ಮುಂದೆ ಅಕ್ಷತೆ ಕಾಳು ಹಾಕಿದ್ರು. ಯಡಿಯೂರಪ್ಪ ಮಗ ಅಂತ ಮೋಸ್ಗಾರ್ ಫ್ಯಾಮಿಲಿ, ಅವ್ರು ಮಾತ್ರ ದೇವ್ರ ನಂಬಕ್ ಹೋಗ್ಬಿಡಿ. ಮಾತೆತ್ತರೆ ದೇವ್ರು ಅಂತಾರೆ. ಮೋಸ್ಗಾರಲ್ಲೇ ನಂಬರ್ 1 ಇವ್ರ ಯಡಿಯೂರಪ್ಪ ಮಕ್ಕಳು. ನನಗೆ ಅಕ್ಷತೆ ಕಾಳು ತಗೊಂಡೋಗಿ ಅವ್ರು ದೇವ್ರ ಮನೆ ದೇವ್ರ ಹತ್ರ ತಗೊಂಡು ಅಕ್ಷತೆ ಹಾಕಿ, ಗೋಪಾಲು ನೆಕ್ಸ್ಟ್ ನೀನ್ ಹೆದರ್ಬೇಡಪ್ಪ, ನಿಂಗೆ ಟಿಕೆಟ್ ಅಂತ. ಆಮೇಲೆ ಸರಿಯಾಗಿ ಅಂದ್ರೆ ದೇವ್ರ ಅಂದ್ರೆ ಅವರಲ್ಲಿ ಇಲ್ಲ, ಸುಳ್ಳು. ಏನಾಗ್ಬೋದಾ? ಮನೆಗೆ ಹೋದ್ನಾ? ಹಂಗೆ ಸುಳ್ಳು ಹೇಳ್ಬಾರ್ದು. ದೇವ್ರ ಹತ್ರ ಹೋದಾಗ ನಂಬಿಕೆ ಬಂದೇ ಬರುತ್ತೆ. ಅದೇ ಅಕ್ಷತೆ ಕಾಳು ತಗೊಂಡು ದೇವ್ರ ಮುಂದೆ ಹಿಂಗ್ ಹಾಕಿ ನಿನಗೆ ಟಿಕೆಟ್ ಗ್ಯಾರಂಟಿ ಅಪ್ಪ ಅಂತ ಹೇಳಿದಾಗ ಇನ್ನೇನ್ ನಂಬ್ತೀರಿ ಹೇಳ್ರಿ? ಅಷ್ಟ ಮಾಡಿದ್ರು ಸಹ ಲಾಸ್ಟಿಗೆ ಮೋಸ ಮಾಡ್ತಾರ ಅಂದ್ರೆ ಇಷ್ಟು ದೇವ್ರ ಮೇಲೆ ಮಾತ್ರ ನಂಬಕ್ ಹೋಗ್ಬಾರ್ದು. ಅಂತ ದೇವ್ರ ಬಹಳ ಜನ ಹಾಕ್ಯಾರ. ಅವ್ರ ಶಿಷ್ಯ ಒಬ್ಬ ಇದ್ದಾನೆ ಮೇಘರಾಜ್ ಅಂತ, ಅವ್ನ್ ಏನ್ ಮಾತಾಡ್ರಿ ನಮ್ ತಾಯಿ ಹಣೆ ನಮ್ ದೇವ್ರ ಹಣೆನೆ ಅಂತ ಮಾತಾಡ್ತಾರೆ. ಎಲ್ಲ ಯಡಿಯೂರಪ್ಪ ಕೈ ಮೇಲೆ ತಲೆ ಎಳ್ಬಿಟ್ಟು, ಯಡಿಯೂರಪ್ಪ ಅವನ ಮೇಲೆ ಕೈ ಎಳ್ಬಿಟ್ಟಾರ ಅಂತ ಹೇಳ್ತ. ಅವ್ನ್ ಮಾತಾಡ್ತಿರೆ ನಾನು ದೇವ್ರ ಹಣೆ ಹೇಳ್ತೀನಿ ಅಂತಾನೆ, ಮಾತಾಡ್ತ ನಮ್ ತಾಯಿ ಹಣೆ ಅಂತ, ನನ್ ಮಗನ ಹಣೆ ಅಂತಾನೆ. ಅವ್ನ್ ಮಗನ ಹಣೆ ಮಾಡಿ ಹೇಳ್ತಾನಪ್ಪ. ಅಷ್ಟು ಅಲ್ಲಪ್ಪ, ಯಡಿಯೂರಪ್ಪ ಶಿಷ್ಯ, ಅವ್ನ್ ತಲೆ ಮೇಲೆ ಕೈ ಇಟ್ಟು ಅವನು ಅದೇ ಹೇಳ್ತಾನಂದ್ರೆ ಪೂರ್ತಿ ಮೋಸ ಕಂಪನಿ ಬಿಡಿ. ಅವ್ರ ಚಪ್ಪಡಿ ಹಾಕಿ ಎಳದ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಅಪ್ಪ ಮಕ್ಕಳು ಸೇರಿ. ಇನ್ನು ಈಶ್ವರಪ್ಪನ ಬಗ್ಗೆ ಹೇಳೋದು ಏನಿದೆ ಅಲ್ಲಿ? ಹೇಳೋದಿಲ್ಲ, ಬೇಡಂಗಿಲ್ಲ. ಆಯಪ್ಪ ಏನು ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರೇನೊಂದು ಅವ್ರು ಹೇಳ್ಕೊಂಡ್ ಬಿಡಿ. ನಮ್ಮ ಪಕ್ಷದಲ್ಲೂ ಹೇಳ್ಬಹುದು, ಹೇಳ್ಕೊಳ್ಳಿ. ಆದ್ರೆ ರಘುಪತಿ ಭಟ್ರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಪಕ್ಷದಲ್ಲಿ ಗೊಂದಲ ಇದೆ. ಹಾಗಾಗಿ ನಮ್ಮಲ್ಲಿ ಒಳ್ಳೆ ವಾತಾವರಣ ಇದೆ, ನಮ್ ಸರ್ಕಾರ ಇದೆ. ಹೇಳ್ತೀನಿ, ಅವರೆಲ್ಲ ನಾವು ಆಮೇಲೆ ಮಾತಾಡ್ತೀವಿ. ಯಾರೇ ಮಾಡ್ಲಿ, ನಮ್ಗೆ ಒಳ್ಳೆ ವಾತಾವರಣ ಇದೆ, ನಮ್ ಸರ್ಕಾರ ಇದೆ. ಮುಂದ್ ಬರೋ ದಿವಸದಲ್ಲಿ ನಾವು ಇವತ್ತು ಏನು ನಮ್ಮ ನೌಕರರಿಗೆ ಇರ್ಬೋದು, ಪದವೀಧರು ಇರ್ಬೇಕು, ಅದ್ ಏನ್ ಮಾಡ್ಬೇಕು ನಮ್ ಸರ್ಕಾರಕ್ಕೆ ಇದೆ. ಮಾಡವತ್ತ ಎಲೆಕ್ಷನ್ ಮಾಡಿ ಬಂದು 1.5 ತಿಂಗಳು ಎಲೆಕ್ಷನ್ ಮಾಡಿದೆ. ಮೊನ್ನೆ 1 ವಾರ ರೆಸ್ಟ್ ತಗೊಂಡು ಬಂದಿದ್ದೀನಿ. ಈಗ ಮತ್ತೆ ಎಲೆಕ್ಷನ್ ಮಾಡ್ಬೇಕು. ಈಗ ನಮ್ಗೆ ಅದೇ ಕೆಲಸ ಆಗಿದೆ. ಈಗ ಪೂರ್ತಿ ಎಲೆಕ್ಷನ್ ಮೂಡಲ್ಲಿ ಇದ್ದೀವಿ ಈಗ. ಹಂಗಾಗಿ ಎಲೆಕ್ಷನ್ ಕೆಲಸ ಮಾಡ್ಬೇಕಲ್ಲ.